ಲಯನ್ ಟಿವಿಯ ಇವತ್ತಿನ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುಪಾಲು ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹರಿದಾಡಿದೆ. ಆ ಸುದ್ದಿಯನ್ನು ಆಧರಿಸಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶ್ರೀ ಕ್ಷೇತ್ರ ಕೂಡ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ಎನ್ನಲಾಗ್ತಿರುವಂತಹ ಸುದ್ದಿಗಳ ಜೊತೆಯಲ್ಲಿ ಹಲವು ಪ್ರಮುಖ ಸುದ್ದಿಗಳಿದ್ದಾವೆ. ಅವನ್ನ ಒಂದೊಂದಾಗಿ ನೋಡೋಣ. ಒಂದನೆಯ ಸುದ್ದಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅದನ್ನ ಈಗಾಗಲೇ ಕೋರ್ಟ್ಗೆ SIT ತನಿಖಾಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ಈ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಡಿ ಜಯಂತ್ ಹಾಗೂ ಸುಜಾತಾ ಭಟ್ ಅವರು ಷಡ್ಯಂತ್ರದಲ್ಲಿ ಭಾಗಿಯಾಗಿರಬಹುದು ಎನ್ನಬಹುದಾದಂತಹ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ ಎನ್ನಲಾಗ್ತಿರುವಂತಹ ಸುದ್ದಿ ಹರಿದಾಡ್ತಾ ಇದೆ. ಹಣದ ಆಮಿಷಕ್ಕೆ ಒಳಗಾಗಿ ಚಿನ್ನಯ್ಯ ಈ ಕತೆ ಕಟ್ಟಿರಬಹುದು ಅನ್ನೋದನ್ನು ಕೂಡ ಈಗ ಗೃಹ ಇಲಾಖೆ ನೀಡಿದೆ ಎಂದು ಅಧಿಕೃತವಾಗಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ DCM ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಧರ್ಮಸ್ಥಳದ ಇತಿಹಾಸ ಗೊತ್ತು ಹಾಗೂ ಅವ್ರು ಯಾರು ಈ ರೀತಿ ಮಾಡಲ್ಲ ಎನ್ನುವುದೂ ಗೊತ್ತಿತ್ತು. ಈ ಕಾರಣಕ್ಕೆ ನಾನು ಧೈರ್ಯದಿಂದ ಈ ವಿಚಾರವನ್ನ ಅಂದೇ ಹೇಳಿದ್ದೆ. ಇದೊಂದು ಷಡ್ಯಂತ್ರ, ಅಂತಿಮವಾಗಿ ಸತ್ಯ ಹೊರಗಡೆ ಬಂದಿದೆ ಅಂತ ಹೇಳಿದ್ದಾರೆ. ವಾಸ್ತವದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು SITಯನ್ನು ಸರ್ಕಾರ ಮತ್ತು ಕೋರ್ಟ್ನ ಆದೇಶದ ಮೇರೆಗೆ ರಚನೆ ಮಾಡಿತ್ತು, SIT ತನಿಖಾಧಿಕಾರಿಗಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಇದುವರೆಗೂ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿಲ್ಲ. ತನಿಖೆಯ ಪ್ರಗತಿಯ ವರದಿಯನ್ನ, ಅದು ಕೂಡ ಪ್ರಾಥಮಿಕ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಈಗಾಗಲೇ ಇಲ್ಲಿ ಕ್ಲೀನ್ ಚಿಟ್ ಅನ್ನ ಯಾರೂ ಕೊಟ್ಟಿಲ್ಲ. ಕ್ಲೀನ್ ಚಿಟ್ ಕೊಡಬೇಕಾಗಿರುವಂಥದ್ದು ಘನವೆತ್ತ ಕೋರ್ಟ್. ಇಂತಿಂತಹ ಅವರ ಮೇಲೆ ಇಂತಿಂತ ಆರೋಪಗಳು ಬಂದಿವೆ, ಈ ಆರೋಪಗಳು ಹೀಗಿವೆ ಅನ್ನೋದಕ್ಕೆ ಇವುಗಳು ಸಾಕ್ಷಿ ಅನ್ನೋದನ್ನು ಕೂಡ ವರದಿಯಲ್ಲಿ SIT ತನಿಖಾಧಿಕಾರಿಗಳು ನಮೂದಿಸಿರ್ತಾರೆಯೇ ವಿನಃ, ಉಲ್ಲೇಖಿಸಿರ್ತಾರೆಯೇ ವಿನಃ ಇವರು ಹೇಳಿದ್ದು ಸರಿ, ಇವರು ಹೇಳಿದ್ದು ತಪ್ಪು, ಇವರೆಲ್ಲರೂ ಕೂಡ A1, A2, A3, A4, A5, A6 ಅಂತ ಹೇಳುವಂಥದ್ದು ಕೂಡ ಕೋರ್ಟ್ ಈಗಾಗಲೇ ಯಾರಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗಲೇ ಕ್ಲೀನ್ ಚಿಟ್ ಕೊಟ್ಟು ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಹೊಣೆಯನ್ನೂ ಜವಾಬ್ದಾರಿಯನ್ನೂ ಕೂಡ ಇವರೇ ತಗೊಂಡ್ಬಿಟ್ಟಿದ್ದಾರೆ. ಸೊ ಈ ಸುದ್ದಿಯ ಅಸಲಿಯತ್ತು ಹೊರಗೆ ಬರಬೇಕಿದೆ. ಯಾಕಂದ್ರೆ ಇಲ್ಲಿ ನಮಗೆ ತನಿಖೆಗೆ ಅಸಹಕಾರ ತೋರ್ತಿದ್ದಾರೆ ಅನ್ನೋದಾದ್ರೆ ತನಿಖೆ ಮುಗುದಿಲ್ಲ. ಕ್ಲೀನ್ ಚಿಟ್ ಕೊಡಬೇಕು ಅನ್ನೋದಾದ್ರೆ ಅದು ಕೋರ್ಟ್ ಕೊಡಬೇಕು. ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಆದ್ರೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅತ್ಯಂತ ಸುಲಲಿತವಾಗಿ ಸುಳ್ಳನ್ನ ಹೇಳ್ತಿವೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಧರ್ಮಸ್ಥಳ ಪ್ರಕರಣದ ಪ್ರಾಥಮಿಕ ವರದಿಯನ್ನ ವಿಶೇಷ ತನಿಖಾ ತಂಡ ಸಲ್ಲಿಸಿದೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕಚೇರಿ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಿನ ವ್ಯವಸ್ಥಿತ ಷಡ್ಯಂತ್ರಗಳು ಮೇಲಿಂದ ಮೇಲೆ ನಡೆಯುತ್ತಾ ಬಂದಿವೆ ಎನ್ನುವುದಕ್ಕೆ ಇದು ಕೂಡ ಒಂದು ಉದಾಹರಣೆ. ಇದೇ ರೀತಿಯ ಷಡ್ಯಂತ್ರ ಮುಂದೆಂದೂ ಮತ್ಯಾವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಾಗದಂತೆ ತಡೆಯುವ ಅವಶ್ಯಕತೆ ಇದೆ. ಸರ್ಕಾರ ಈ ವಿಚಾರವಾಗಿ ಗಮನ ವಹಿಸಬೇಕೆಂದು ವಿನಂತಿ ಮಾಡುತ್ತೇವೆ. ಈ ಷಡ್ಯಂತ್ರದ ಹಿಂದಿರುವ ಶಕ್ತಿಗಳಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇವೆ ಎಂದು ಹೇಳಿದ್ದಾರೆ. ಪತ್ರಿಕಾ ಪ್ರಕಟಣೆ ಬಂದಿದೆ. ಕೋರ್ಟ್ ಜಡ್ಜ್ಮೆಂಟ್ ಬಂದಿಲ್ಲ. ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ CM ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಎಂದು ಯತೀಂದ್ರ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಮತ್ತೆ ವಾಗ್ವಾದಗಳು ಭುಗಿಲೆದ್ದಿವೆ. ವರಿಷ್ಠರ ಕೆಲಸವನ್ನ ಯತೀಂದ್ರ ಮಾಡೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಗುಡುಗಿತ್ತು. ಸದ್ಯ ಅಧಿವೇಶನದ ಹೊತ್ತಲ್ಲೇ ಜಟಾಪಟಿ ಬೇಡ ಅಂತ ಆಪ್ತರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಇಲ್ಲ ಅಂದಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣ ದೊಡ್ಡದೊಂದು ಯುದ್ಧ ಮಾಡುವಂತಹ ಸಾಧ್ಯತೆ ಇತ್ತಾ? ಇಲ್ಲವೇ ಇಲ್ಲ. ಹಾಗೆ ನೋಡಿದ್ರೆ 9ನೇ ತಾರೀಕು ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೀತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನವ ಯುವ ಶಾಸಕರ ದಂಡು ಸಣ್ಣದೊಂದು ಧ್ವನಿಯನ್ನು ಎತ್ತಿಲ್ಲ. ನಮ್ಮ ನಾಯಕನಿಗೆ CM ಪಟ್ಟ ಕೊಡಿ ಅಂತ. ಹಾಗೆ ಧ್ವನಿ ಎತ್ತುವಂತಹ ಶಕ್ತಿ, ಧೈರ್ಯ ಯಾವುದೂ ಕೂಡ ಅವರಲ್ಲಿ ಇಲ್ಲ. ಹೈಕಮಾಂಡ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ,
ಈಗ ನಾಯಕತ್ವದ ಚರ್ಚೆಯನ್ನ ನೀವ್ಯಾರು ಮಾಡಬಾರ್ದು. ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಈಗಲೂ ಹೊರಗಡೆ ಬಂದಾಗ ಕುಯಕ್ ಅಂತ ಅಂದೇ ಅಂತಿದೆ. ವಿಧಾನಸಭೆಯಲ್ಲಿ ಇಂದು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಮಂಡಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧೇಯಕ ಮಂಡಿಸಿದ್ದಾರೆ. ಆದರೆ ಈ ವಿಧೇಯಕಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಅಂಗೀಕಾರ ಪ್ರಕ್ರಿಯೆ ವೇಳೆ ಮತಕ್ಕೆ ಹಾಕಬೇಕು ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆಗ್ರಹಿಸಿದ್ರು. ದ್ವೇಷ ಭಾಷಣ, ದ್ವೇಷ ಅಪರಾಧಗಳಿಗೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 10 ವರ್ಷದವರೆಗೆ ಜೈಲು, 50,000 ರು ದಂಡ ಹಾಕುವ ವಿಧೇಯಕ ಇದಾಗಿದೆ. ದ್ವೇಷ ಭಾಷಣಗಳಿಗೆ ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳು ಹೊಣೆಗಾರರಾಗಿರುತ್ತಾರೆ ಎಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಗರಿಷ್ಠ 10 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ನೀಡುತ್ತದೆ. ಈ ಮಸೂದೆಯನ್ನು ಡಿಸೆಂಬರ್ 4ರಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಲಾಗಿತ್ತು. ನಿಜಕ್ಕೂ ಇದರ ಅಗತ್ಯ ಇದೆ. ಅದು ಲೆಫ್ಟ್ ಇರಲಿ, ರೈಟ್ ಇರಲಿ, ಸಮುದಾಯಗಳ ನಡುವೆ ಬೆಂಕಿಯನ್ನು ಹಚ್ಚುವ, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವ, ಅದು ಯಾರೇ ಆಗಿರಲಿ ಅವರಿಗೆ ದ್ವೇಷ ಭಾಷಣ ಮಾಡುವಂಥವ್ರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ನಾನು ಇಂತಹ ಪಂಥದವನು, ನಾನು ಇಂತಹ ರಕ್ಷಕ ಅಂತೆಲ್ಲ ಹೇಳಿಕೊಂಡು ಓಡಾಡುವವರು, ಲೆಫ್ಟ್ ಆರ್ ರೈಟ್ ಬಿಟ್ವೀನ್ ಯಾರೇ ಇರಲಿ, ಅವರು ನಿಜಕ್ಕೂ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥವ್ರು ಯಾರೇ ಆಗಿದ್ರು ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವರು ಜೈಲಿಗೆ ಹೋಗ್ಬೇಕು. ಇಲ್ಲ ಅಂದರೆ ನಮ್ಮ ಸಿದ್ಧಾಂತಗಳನ್ನು ಜನಸಾಮಾನ್ಯರಿಗೆ, ಅಮಾಯಕರಿಗೆ, ಅವರ ಮೂತಿಗೆ, ತಲೆಗೆ, ಹಣೆಗೆ ಬಳಿಯುವ ಮೂಲಕ ಅವರನ್ನು ಪ್ರಕ್ಷುಬ್ಧಗೊಳಿಸ್ತಾರೆ. ನಾನು ರೈಟ್ ಅಂತಿಲ್ಲ, ಲೆಫ್ಟ್ ಅಂತಿಲ್ಲ, ಎರಡೂ ಕಡೆ ಅವರು. ಆ ಕೆಲಸ ಆಗಬಾರ್ದು. ಸಂವಿಧಾನ ಏನಿದೆ ಅದರ ಬಗ್ಗೆ ಪ್ರತಿಪಾದನೆ ಯಾರು ಎಷ್ಟು ಬೇಕಾದರೂ ಮಾಡಲಿ, ಆದರೆ ದ್ವೇಷ ಭಾಷಣ ಮಾಡಬಾರ್ದು, ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ವಿಧೇಯಕ ಜಾರಿಗೆ ಬರಲೇಬೇಕಿದೆ. ಅದರ ತುರ್ತು ಜಾಸ್ತಿ ಇದೆ. RSS ಬಳಿಕ ಬಜರಂಗ ದಳದ ಸರದಿ. ಬಜರಂಗ ದಳವು ಅನೇಕ ಅಪರಾಧಗಳಲ್ಲಿ ಭಾಗಿಯಾಗಿದೆ, ಅದನ್ನು ರಾಜ್ಯದಲ್ಲಿ ನಿಷೇಧಿಸಬೇಕು ಎಂದು ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ತಮ್ಮ ಈ ಬೇಡಿಕೆಯನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಬಜರಂಗ ದಳ ನಿಷೇಧ ಸಹ ಕಾಂಗ್ರೆಸ್ ಚುನಾವಣೆಯ ಪ್ರಣಾಳಿಕೆಯ ಭಾಗವಾಗಿತ್ತು ಅನ್ನೋದನ್ನು ಕೂಡ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಬಜರಂಗ ದಳದ ಚಟುವಟಿಕೆಗಳು ಕರ್ನಾಟಕದಲ್ಲಿ ಹೊಸದಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಬ್ಬರಾದ ಗಣೇಶ್ ಗೌಡ ಅವರನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರೇ ಕೊಂದರು. ಬಜರಂಗ ದಳ ಕಾರ್ಯಕರ್ತರು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಹಿಂದೆ ಉಡುಪಿಯಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷನನ್ನ ಅದೇ ಸಂಘಟನೆಯವರು ಹಿಂದೂ ಜಾಗರಣ ವೇದಿಕೆ ಸೇರಿ ಕೊಂದಿದ್ದಾರೆ. ಶಾಂತಿಯುತ ನಾಗರಿಕ ಸಮಾಜಕ್ಕೆ ಬೆದರಿಕೆಯಾಗಿರುವ ಈ ಸಂಘಟನೆಗಳನ್ನು ಸರ್ಕಾರ ನಿಷೇಧಿಸಬೇಕು ಎಂದು BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. BK ಹರಿಪ್ರಸಾದ್ ಅವರ ಈ ಪ್ರಸ್ತಾವನೆ ಏನಿದೆ ಸಿದ್ದರಾಮಯ್ಯ ಅವರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಜರಂಗ ದಳ ಅಂತಲ್ಲ, ಮತ್ತೊಂದು ಲೆಫ್ಟೇ ರೈಟೇ ಏನೇ ಇರಲಿ, ಆ ಸಂಘಟನೆಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗೋದಲ್ಲದೆ ಈ ಥರ ಜೀವ ಕಳೆಯುವಂತಹ, ಕೊಲ್ಲುವಂತಹ ಪ್ರಕ್ರಿಯೆಗಳನ್ನು ಆ ಸಂಘಟನೆಗಳ ಹೆಸರಿನಲ್ಲಿ ಯಾರೇ ಮಾಡ್ತಿರಲಿ ಅಂತಹ ಸಂಘಟನೆಗಳು ಬ್ಯಾನ್ ಆಗಲೇಬೇಕು. ಬ್ಯಾನ್ ಆಗದೇ ಹೋದರೆ ಒಂದು ಲೆಫ್ಟ್ ಪ್ರತಿಪಾದನೆಯಲ್ಲಿ ಲೆಫ್ಟ್, ರೈಟ್ ಪ್ರತಿಪಾದನೆಯಲ್ಲಿ ರೈಟ್, ಕೊಲ್ಲುವಂತಹ ಒಂದು ಹೊಣೆಗಾರಿಕೆಯನ್ನು ಇಟ್ಟುಕೊಂಡು ಸಮಾಜಕ್ಕೆ ಯಾವ ಮೆಸೇಜನ್ನು ಇವರು ಕೊಡ್ತಾರೆ, ಎಂತಹ ಸಮಾಜವನ್ನು ಇವರು ಕಟ್ತಾರೆ ಸಿದ್ಧಾಂತಗಳ ಹೆಸರುಗಳಿನಲ್ಲಿ. ಯಾವ ಸಿದ್ಧಾಂತವೂ ಕೂಡ ಇಂಥವರನ್ನು ಕೊಂದು ಸಾಯಿಸಿಬಿಡಿ ಅಂತ ಹೇಳೋದಿಲ್ಲ. ಯಾವ ಧರ್ಮವೂ ಕೂಡ ಕೊಲ್ಲೋದಕ್ಕೆ ಹೇಳೋದಿಲ್ಲ. ಆದರೂ ಧರ್ಮದ ಹೆಸರಿನಲ್ಲಿ, ಸಿದ್ಧಾಂತಗಳ ಹೆಸರಿನಲ್ಲಿ ಕೊಲ್ಲುವ ಪ್ರಕ್ರಿಯೆಯನ್ನು ಮಾಡಿಕೊಂಡು ಬಂದ್ರೆ ಅದು ಕೈಂಕರ್ಯ ಅನ್ನೋದಿಲ್ಲ, ಕ್ರೈಮ್ ಅಂತಾರೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಗಳ ಬಿಸಿ ತಟ್ಟಿದೆ. ಮೊದಲ ದಿನದಿಂದಲೂ ಬೆಳಗಾವಿಯಲ್ಲಿ ಹೋರಾಟದ ಕಿಚ್ಚು ಹೆಚ್ಚುತ್ತಿದೆ. ಇಂದು ಕೂಡ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪಂಚಮಸಾಲಿ ನಾಯಕರು, ಸ್ವಾಮೀಜಿಗಳು ಸೇರಿದಂತೆ ಸಾವಿರಾರು ಮಂದಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ರು. ಗಾಂಧಿ ಭವನದಿಂದ ಮೌನ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ರು. RTO ಸರ್ಕಲ್ನಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಸುವರ್ಣಸೌಧದ ಟೆಂಟ್ ಬಳಿ ಪ್ರತಿಭಟನಾ ರ್ಯಾಲಿ ಬರುತ್ತಿದ್ದಂತೆ ಖಾಕಿ ಪಡೆ ತಡೆದು ನಿಲ್ಲಿಸಿದೆ. ಬಳಿಕ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕ ಅರವಿಂದ ಬೆಲ್ಲದರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಜೀಪ್ನಲ್ಲಿ, ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಸಿಕೊಂಡು ಕರೆದೊಯ್ಯಲಾಯಿತು. ಇಲ್ಲಿ ಕೂಡ ಆ ಸ್ವಾಮೀಜಿಗಳ ಹಕ್ಕೊತ್ತಾಯ ಏನಿದೆ ಅದನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಬಗೆಹರಿಸುವ ಪ್ರಯತ್ನವನ್ನ ಸರ್ಕಾರ ಮಾಡಲೇಬೇಕಿದೆ. ಇವತ್ತು ಪಂಚಮಸಾಲಿಗಳು ಬರ್ತಾರೆ, ನಾಳೆ ಹಾಲುಮತ ಸಮಾಜ ಬರುತ್ತೆ, ನಾಡಿದ್ದು ವಾಲ್ಮೀಕಿ ಸಮಾಜ ಬರುತ್ತೆ, ಆ ನಾಡಿದ್ದು ಈಡಿಗ ಸಮಾಜ ಬರುತ್ತೆ. ಪ್ರತಿಯೊಬ್ಬರೂ ಕೂಡ ಅವರ ಹಕ್ಕೊತ್ತಾಯಗಳನ್ನು ಮಂಡಿಸ್ತಾರೆ. ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಅಡಿಯಲ್ಲಿ ದಕ್ಕಬಹುದಾದಂತಹ ಅವರಿಗೆ ಸಿಕ್ಕಬಹುದಾದಂತಹ ಹಕ್ಕುಗಳು, ದಕ್ಕಬಹುದಾದಂತಹ ನ್ಯಾಯಗಳನ್ನು
ಸರ್ಕಾರಗಳು ಕೊಡಿಸಬೇಕಿದೆ. ಪ್ರತಿಭಟನೆ ಅವರ ಹಕ್ಕು. ಸಿಎಂ ಡಿಸಿಎಂ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರೋಕ್ಷವಾಗಿ ಗುಡುಗಿದ್ದಾರೆ. ಒಬ್ಬರಿಗೆ ಮುಖ್ಯಮಂತ್ರಿ ಆಗುವ ಆಸೆ, ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳುವ ಚಿಂತೆ, ಸ್ವಾರ್ಥಕ್ಕಾಗಿ ಸಮಾಜದ ಹಿತಾಸಕ್ತಿ ಬಲಿ ಕೊಡುತ್ತಿದ್ದಾರೆ ಹೀಗಂತ ಬೆಳಗಾವಿಯಲ್ಲಿ ಯತ್ನಾಳ್ ವ್ಯಂಗ್ಯವಾಡಿದ್ರು. ಭಯ ಹಿನ್ನೆಲೆಯಲ್ಲಿ ಅನುಮತಿ ಕೊಡುತ್ತಿಲ್ಲ. ಹೋರಾಟ ಹತ್ತಿಕ್ಕಲು ಸರ್ಕಾರ ಯತ್ನಿಸುತ್ತಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಮಾತನಾಡುತ್ತಿದ್ದೇನೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೇನೆ. ನಾನು ಧ್ವನಿ ಎತ್ತಿದ ಮೇಲೆ ಬಿಜೆಪಿಯವರು ಎಚ್ಚರಗೊಂಡಿದ್ದಾರೆ. ನಿನ್ನೆ ಆರ್ ಅಶೋಕ್ ನನ್ನ ಜೊತೆಗೆ ಮಾತಾಡಿದ್ದಾರೆ. ಒಟ್ಟಾಗಿ ಹೋರಾಟ ಮಾಡುವುದಾಗಿ ಯತ್ನಾಳ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬೆಳಗಾವಿಯಲ್ಲೇ ಅಧಿವೇಶನ ನಡೀತಿದೆ. ಎರಡೂ ಪಕ್ಷಗಳಲ್ಲಿ ಇರುವಂಥವ್ರು, ಅದು ಉತ್ತರ ಕರ್ನಾಟಕದ ನಾಯಕರು ನಿಜಕ್ಕೂ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಹಾಗೆ ನೋಡಿದ್ರೆ ಸ್ಪೀಕರ್ ಅವರು ಕೂಡ, ಘನವೆತ್ತ ಸ್ಪೀಕರ್, ಬಹುಪಾಲು ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಈಗ ಪ್ರತಿಭಟನೆಗಳೇನಾಗ್ತಿದ್ದಾವೆ ಅವುಗಳೂ ಕೂಡ ಚರ್ಚೆಯ ಒಂದು ಭಾಗವಾಗಿರಬೇಕು. ಯತ್ನಾಳ್ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಬಯಸ್ತಿದ್ದಾರೆ. ಆದರೆ ರಾಜ್ಯದ 23 ಮುಖ್ಯಮಂತ್ರಿಗಳಲ್ಲಿ ಸುಮಾರು 7-8 ಜನ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಉತ್ತರ ಕರ್ನಾಟಕದ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ. ಅಭ್ಯುದಯ, ಅಭಿವೃದ್ಧಿ ಅನ್ನುವಂಥದ್ದು ಉತ್ತರ ಮತ್ತು ದಕ್ಷಿಣ ಆಗಿ ಡಿವೈಡ್ ಆಗೋ ರೀತಿಯಲ್ಲಿ ಚರ್ಚೆ ಮಾಡುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದು ಕೂಡ ಅಖಂಡ ಕರ್ನಾಟಕಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವೇ ಆಗುತ್ತೆ. ಈಗ 371J ಅಂತ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕಿದೆ. ಅದೇ ರೀತಿ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಒಂದು ವಿಶೇಷ ಸವಲತ್ತುಗಳ ಪ್ಯಾಕೇಜ್ ಅನ್ನು ಒದಗಿಸುವ ಮೂಲಕ ಅಭಿವೃದ್ಧಿಪಡಿಸುವಂತಹ ಪ್ರಯತ್ನಗಳನ್ನು ಆಯಾಯ ಸರ್ಕಾರಗಳು ಅವತ್ತಿನಿಂದ ಮಾಡ್ಕೊಂಡು ಬರಬೇಕಿತ್ತು. ಯಾಕಂದ್ರೆ ರಾಜ್ಯದಲ್ಲಿ ಹಳೆ ಮೈಸೂರು ಕರ್ನಾಟಕದ ಅಥವಾ ಹಳೆ ಮೈಸೂರು ಕರ್ನಾಟಕದ ಅಥವಾ ದಕ್ಷಿಣ ಕರ್ನಾಟಕದ ಶಾಸಕರಷ್ಟೇ ವಿಧಾನಸೌಧದಲ್ಲಿ ಕೂತಿಲ್ಲ. ಉತ್ತರ ಕರ್ನಾಟಕದ ಶಾಸಕರು ಕೂತಿದ್ದಾರೆ. ಆ ಶಾಸಕರು ಇಷ್ಟು ದಿನಗಳ ಕಾಲ ಅನುದಾನ ತಗೊಂಡು ಏನ್ ಮಾಡ್ತಿದ್ದಾರೆ? ಯಾಕೆ ದಕ್ಷಿಣ ಉದ್ಧಾರ ಆಗಿದೆ, ಉತ್ತರ ಉದ್ಧಾರ ಆಗಿಲ್ಲ? ಆಯಾ 224 ಶಾಸಕರು ಕೂಡ ಹೊಣೆಗಾರರಾಗ್ತಾರೆ. ಯಾರು ಕೂಡ ಉತ್ತರಕ್ಕೆ ಸುಣ್ಣ ಮತ್ತು ದಕ್ಷಿಣಕ್ಕೆ ಬೆಣ್ಣೆಯನ್ನ ಹಚ್ಚಿದ್ರೆ ಯಾರೂ ಕೂಡ ಒಪ್ಪೋದಿಲ್ಲ. ಅದು ಸಾಧ್ಯವಿಲ್ಲ. ಉತ್ತರ ಕರ್ನಾಟಕ ಯಾವುದೋ ಬೇರೆ ರಾಜ್ಯ ಅಲ್ಲ, ಅದು ನಮ್ಮ ರಾಜ್ಯ. ನಮ್ಮ ರಾಜ್ಯದ ಬಹುಮುಖ್ಯ ಅಂಗ ಭಾಗ. ಅದು ಕೂಡ ಉದ್ಧಾರ ಆಗಬೇಕು. ಆಯಾಯ ಸರ್ಕಾರಗಳು, ಆಯಾಯ ಶಾಸಕರು ಆಯ್ಕೆಯಾಗಿ ಬಂದವರು 1952ರಿಂದ ಇಲ್ಲಿ ತನಕ ಗೆಣಸ್ಕೆತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಬಹುದು. ನಿನ್ನೆ ನಡೆದ ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಗ್ಯಾರಂಟಿ ಬಗ್ಗೆ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಜೆಡಿಎಸ್ನ ಎ ಮಂಜು ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿಗೆ ಹಣ ಕೊಟ್ಟು ಅಭಿವೃದ್ಧಿಗೆ ದುಡ್ಡಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಮಾಡೋದು ಬಿಟ್ಟು ಗ್ಯಾರಂಟಿ ಮಾಡಿದ್ದಾರೆ. ಅಬ್ಕಾರಿ ಸುಂಕ ಜಾಸ್ತಿ ಮಾಡಿ ಹಾಸನದಲ್ಲಿ 2 ತಿಂಗಳಲ್ಲಿ 7 ಜನ ಸತ್ತಿದ್ದಾರೆ. ಹಳ್ಳಿಗಳಿಗೆ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡಲಾಗ್ತಿದೆ. ಹಣ ತುಂಬಿಸಲು ಸರ್ಕಾರದವರು ಏನೇನೋ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರೇನು ಬರಲ್ಲ. ಬೇರೆಯವರ ದುಡ್ಡಲ್ಲಿ ಮಜಾ ಮಾಡೋದಲ್ಲ. ಮುಖ್ಯಮಂತ್ರಿಗೆ ಮೊದಲಿದ್ದ ಯೋಚನೆ ಈಗಿಲ್ಲ. ಅವರ ಪಾರ್ಟಿಯವರನ್ನ ಮೆಚ್ಚಿಸೋಕೆ 50 ಕೋಟಿ ಕೊಡ್ತಾರೆ, ನಮಗೆ 25 ಕೋಟಿ ಕೊಡ್ತಾರೆ, ನಾವೇನ್ ಪಾಪ ಮಾಡಿದ್ವಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಲೈಸೆನ್ಸ್ ಇಲ್ಲದ ಅಂಗಡಿಗಳಿಂದ ಸರ್ಕಾರಕ್ಕೆ ಯಾವ ಅನುದಾನವೂ ಬರೋದಿಲ್ಲ ಅನ್ನುವಂಥದ್ದು ಮಾಜಿ ಶಾಸಕರು ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದ್ದು, ಲೈಸೆನ್ಸ್ ಇಲ್ಲದ ಅಂಗಡಿಗಳನ್ನ ಕಾನೂನು ಬಾಹಿರ ಆದ ಕಾರಣ ಮುಚ್ಚಿಸಬೇಕು. ಅದು ಸರ್ಕಾರದ ಹೊಣೆಗಾರಿಕೆ, ಸಂಬಂಧಪಟ್ಟ ಇಲಾಖೆಯ ಹೊಣೆಗಾರಿಕೆ. ಗ್ಯಾರಂಟಿಗಳಿಂದ ಜನ ಉದ್ಧಾರ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಒಂದು ಮೂರ್ಖತನದ ಪರಮಾವಧಿ ಆಗುತ್ತೆ. ಯಾಕಂದ್ರೆ ಗ್ಯಾರಂಟಿಗಳಿಂದ ಇವತ್ತು ಹೆಣ್ಣು ಮಕ್ಕಳು, ಬಡಬಗ್ಗರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಒಂದಷ್ಟು ಅನ್ನಭಾಗ್ಯದ ಅಡಿಯಲ್ಲೋ ಅಥವಾ ಶಕ್ತಿ ಯೋಜನೆ ಅಡಿಯಲ್ಲೋ, ಗೃಹಲಕ್ಷ್ಮಿಯ ಅಡಿಯಲ್ಲೋ ಲಾಭ ಪಡ್ಕೋತಿದ್ದಾರೆ. ಯಾವ ಸರ್ಕಾರಗಳು ಕೂಡ ಜನಕ್ಕೆ ಅನ್ಯಾಯ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಜನ ಕಲ್ಯಾಣದ ಕಾರ್ಯಕ್ರಮಗಳನ್ನೇ ಮಾಡ್ತಾರೆ. JDS ಇದ್ರೂ ಅಷ್ಟೇ, BJP ಇದ್ರೂ ಅಷ್ಟೇ, ಕಾಂಗ್ರೆಸ್ ಇದ್ರೂ ಅಷ್ಟೇ. ಆದರೆ ಆ ಯೋಜನೆಗಳ ಮೂಲಕ ಭ್ರಷ್ಟಾಚಾರವನ್ನು ಮಾಡುವಂಥದ್ದು ಯಾವುದೇ ಪಕ್ಷ ಆಗಿರಲಿ ಅವರು ಮಾಡುವಂಥದ್ದು ಅಕ್ಷಮ್ಯ. ಮಾಜಿ ಸಚಿವ ರಾಜಣ್ಣ ಕೂಡ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳಿಂದಲೇ ಗೆಲ್ಲೋದಕ್ಕೆ ಆಗೋದಿಲ್ಲ. ಗ್ಯಾರಂಟಿ ಯೋಜನೆಗಳ ಜೊತೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಈ ಬಗ್ಗೆ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಅಭಿಪ್ರಾಯ ಹೊರಹಾಕಿದ್ದಾರೆ. ಉಚಿತ ಯೋಜನೆಗಳನ್ನ ಕೊಟ್ರೆ ಮಾತ್ರ ಗೆಲ್ಲುವುದಾಗಿದ್ರೆ ಜಗನ್ನೇಕೆ ಸೋತ್ರು ಹೀಗಂತ ಮಾಜಿ ಸಚಿವ KN ರಾಜಣ್ಣ ಪ್ರಶ್ನೆ ಮಾಡಿದ್ರು. ಇನ್ನು ನಾಯಕತ್ವ ವಿಚಾರದಲ್ಲಿ AICC ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಯಾರು ಚರ್ಚೆ ಮಾಡಬಾರದು,
ಪ್ರಸ್ತಾಪವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ನಿನ್ನೆ ಸಭೆಯಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿಲ್ಲ ಎಂದು ರಾಜಣ್ಣ ತಿಳಿಸಿದ್ದಾರೆ. ಜನವರಿ 9ರೊಳಗೆ DK ಶಿವಕುಮಾರ್ CM ಎಂಬ ಇಕ್ಬಾಲ್ ಹುಸೇನ್ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ್ರು. ಅವನೇನು ಶಾಸ್ತ್ರ ಗೀಸ್ತ್ರ ಹೇಳ್ತಾನೇನೋ ಗೊತ್ತಿಲ್ಲ ಎಂದು ಟಾಂಗ್ ನೀಡಿದ್ದಾರೆ. ಹೌದು, ಬರೀ ಗ್ಯಾರಂಟಿಗಳಿಂದಲೇನೆ ಗೆಲ್ಲೋಕ್ಕಾಗೋದಿಲ್ಲ. ಹಾಗಂತ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡುವಂತಹ ಎದೆಗಾರಿಕೆ ಕೂಡ ಕಾಂಗ್ರೆಸ್ ಇದ್ದಿದ್ರು ಕಾಂಗ್ರೆಸ್, BJP ಇದ್ದಿದ್ರೆ BJP, JDS ಇದ್ದಿದ್ರೆ JDS ಮಾಡುವಷ್ಟು ದಮ್ಮು ಕೂಡ ಇಲ್ಲ. ಒಂದು ಸಲ ಜನಕ್ಕೆ ಒಂದು ಕಾರ್ಯಕ್ರಮ ಅಂತ ಹೋಗಿದ್ದನ್ನು, ಅದು ಜನಪ್ರಿಯಗೊಂಡಿದ್ದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಜಗನ್ ಅವರು ಬಂದರೂ ಕೂಡ ಈ ಜಗನ್ ಅವರ ಕಾರ್ಯಕ್ರಮಗಳನ್ನೇ, ಬಹುಪಾಲು ಕಾರ್ಯಕ್ರಮಗಳನ್ನ ಹೆಸರು ಬದಲಿಸಿದೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ, ಬದಲಾಗಿ ಕ್ಯಾನ್ಸಲ್ ಮಾಡಿಲ್ಲ. ಅದೇ ರೀತಿ ಗ್ಯಾರಂಟಿಗಳನ್ನ ನಿಲ್ಸೋಕ್ಕಾಗೋದಿಲ್ಲ. ಅಭಿವೃದ್ಧಿಯ ಕೆಲಸಗಳಾಗಬೇಕಿದೆ ನಿಜ. ಹಾಗಂತ ಕೇವಲ ಗ್ಯಾರಂಟಿಗಳಿಂದ ಗೆಲ್ಲೋದಕ್ಕೂ ಆಗೋದಿಲ್ಲ. ಗ್ಯಾರಂಟಿಗಳನ್ನು ನಿಲ್ಲಿಸಿ ನಾವು ಗೆಲ್ತೀವಿ ಅಂದರೆ, ಈಗ BJP ನಾಳೆ 2028ಕ್ಕೆ ಪ್ರಣಾಳಿಕೆ ಮಾಡುತ್ತೆ, JDS ಮಾಡುತ್ತೆ, ಇಬ್ರು NDA ಕೂಟ. ನಾವು ಗೃಹಲಕ್ಷ್ಮಿ ನಿಲ್ಲಿಸ್ತೀವಿ ಅಂತ ಹೇಳ್ತಾರಾ? ನಾವು ಅನ್ನಭಾಗ್ಯ ಕೊಡೋದಿಲ್ಲ ಅಂತ ಹೇಳ್ತಾರಾ? ನಾವು ಶಕ್ತಿ ಯೋಜನೆ ಮೂಲಕ ಬಸ್ಗಳಲ್ಲಿ ಹತ್ತೋದನ್ನ ನಿಲ್ಲಿಸ್ಬಿಡ್ತೀವಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾರಾ? ಗಟ್ಟಿಯಾಗಿ ಸಾಧ್ಯ ಇಲ್ಲ. ಅವರವರು ರಾಜಕೀಯ, ಅವರವ್ರು ಬಂದಾಗ ಅವರವ್ರ ಪಕ್ಷಗಳು ಓಲೈಕೆ ಮಾಡುವ ಅಥವಾ ಜನರನ್ನು ಮೆಚ್ಚಿಸುವಂತಹ ಕೆಲಸವನ್ನ ಪ್ರಣಾಳಿಕೆಗಳ ಮೂಲಕ ಮಾಡ್ತಾರೆ. ಇದು ರಾಜಕೀಯ. ರಾಜಣ್ಣ ಅವರು ಕೂಡ ಅದು ಯಾವ ಕಾರಣಕ್ಕೆ ಹೀಗೆ ಹೇಳಿದ್ರೋ ಗೊತ್ತಿಲ್ಲ. ನಾಳೆ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ. ದರ್ಶನ್ ಜೈಲಿನಲ್ಲಿದ್ರೂ ಹವಾ ಮಾತ್ರ ಕಿಂಚಿತ್ತು ಕಮ್ಮಿ ಆಗಿಲ್ಲ. ಡಿ-ಬಾಸ್ ಅಭಿಮಾನಿಗಳು ಡೆವಿಲ್ ಬರಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಈಗಾಗಲೇ ಥಿಯೇಟರ್ ಎದುರು ದಚ್ಚು ಕಟೌಟ್, ಶುಭ ಕೋರುವ ಫ್ಲೆಕ್ಸ್, ಬ್ಯಾನರ್ಸ್ ಹಾಕಲಾಗಿದೆ. ನಾಳೆ ಬೆಳಗ್ಗೆ ಸಿನಿಮಾ ಪ್ರದರ್ಶನಕ್ಕೆ ಎಲ್ಲ ತಯಾರಿ ನಡೆದಿದೆ. ಇನ್ನು ಡೆವಿಲ್ ರಿಲೀಸ್ಗೂ ಮುನ್ನ ಅಭಿಮಾನಿಗಳಿಗೆ ದರ್ಶನ್ ಪ್ರೀತಿಯ ಸಂದೇಶ ಕಳಿಸಿದ್ದಾರೆ. ಈ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳೇ, ನನ್ನ ಹೃದಯದಾಳದ ಈ ಸಂದೇಶವನ್ನ ನಿಮ್ಮ ಪ್ರತಿಯೊಬ್ಬರಿಗೂ ವಿಜಿ ತಲುಪಿಸುತ್ತಿದ್ದಾಳೆ. ನಿಮ್ಮ ಪ್ರತಿಯೊಬ್ಬರ ಬಗ್ಗೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಬೆಂಬಲ, ರಾಜ್ಯಾದ್ಯಂತ ಮಾಡುತ್ತಿರುವ ಸಿನಿಮಾ ಪ್ರಚಾರ ಇವೆಲ್ಲವನ್ನೂ ನನಗೆ ವಿಜಿ ತಲುಪಿಸುತ್ತಿದ್ದಾಳೆ. ದೂರದಲ್ಲಿದ್ದರೂ ಪ್ರತಿಯೊಂದು ಕ್ಷಣವೂ ನಾನು ನಿಮ್ಮ ಉಪಸ್ಥಿತಿಯನ್ನ ಅನುಭವಿಸುತ್ತಿದ್ದೇನೆ. ಈ ಕ್ಷಣದಲ್ಲಿ ನನ್ನ ದೊಡ್ಡ ಶಕ್ತಿ ನೀವು. ದಯವಿಟ್ಟು ಚಿಂತೆ ಮಾಡದೆ ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿಯನ್ನ ನಮ್ಮ ಚಿತ್ರ ದಿ ಡೆವಿಲ್ ಕಡೆಗೆ ಹರಿಸಿ ಎಂದು ಕರೆ ನೀಡಿದ್ದಾರೆ. ನೋ ಡೌಟ್, ದರ್ಶನ್ ಅವರ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ವೈಯಕ್ತಿಕವಾಗಿ ಅವರ ಸಮಸ್ಯೆ ಕೋರ್ಟ್ ನಿರ್ಧರಿಸುತ್ತೆ. ಆದರೆ ಕಲಾವಿದನಾಗಿ, ನಟನಾಗಿ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋದನ್ನ ಎಲ್ಲರೂ ಬಯಸ್ತಾರೆ. ಅದು ಡೆವಿಲ್ ಇರಲಿ ಮತ್ತೊಂದಿರಲಿ, ದರ್ಶನ್ ಅವರ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ನಾವು ಕೂಡ ಬಯಸೋಣ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ, ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.